ಹಾಯ್ ಎಲ್ರಿಗೂ ನಮಸ್ಕಾರ. ನಾರಿಯರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರೋದು ಕುಂಬಳಕಾಯಿ ಬೋಂಡ. ಇದೇನಪ್ಪ ಕುಂಬಳಕಾಯಿ ಬೋಂಡ ಅಂತ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿರ, ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಇದಕ್ಕೇನೇನು ಬೇಕು ಅಂತ ಮೊದಲಿಗೆ ಹೇಳ್ತೀನಿ. ಮೊದಲಿಗೆ ಮೇಯ್ನಾಗಿ ಕುಂಬಳಕಾಯಿ ಬೇಕು. ಕುಂಬಳಕಾಯಿನ ಚೆನ್ನಾಗಿ ತುರಿದಿಟ್ಕೊಬೇಕು. ಅದಾದಮೇಲೆ ಈರುಳ್ಳಿಗಳನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಬೇಕು. ಅದಾದಮೇಲೆ ಹಸಿಮೆಣ್ಸಿಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ನೆಕ್ಸ್ಟ್ ಮೇನ್ ಬೋಂಡಕ್ಕೆ ಬೇಕಾಗಿರೋ ಐಟಮೇ ಕಡಲೆ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ. ಅದು ನೆಕ್ಸ್ಟ್ ಅರ್ಧ ಬೌಲಷ್ಟು ರವೆ, ನೆಕ್ಸ್ಟ್ ಸ್ಪೈಸಸ್ಸು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಮತ್ತು ಅಜವಾನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಾಟ್ ಮಸಾಲ ಪೌಡರ್. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಬೌಲ್ಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ತುರಿದಿಟ್ಕೊಂಡಿರೋಂಥ ಕುಂಬಳಕಾಯಿ ಕೂಡ ಹಾಕೊತೀನಿ. ಹಾಗೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಕೂಡ ಹಾಕೊತಿದ್ದೀನಿ. ನೆಕ್ಸ್ಟ್ ಏನು ಪ್ಲೇಟಲ್ಲಿ ಸ್ಪೈಸಸ್ನ ಇಟ್ಕೊಂಡಿದ್ವಿ, ಚಿಲ್ಲಿ ಪೌಡರ್, ಜೀರಿಗೆ, ಅಜವಾಯಿನ, ಚಾಟ್ ಮಸಾಲ ಮತ್ತು ಸಾಲ್ಟ್ ಇದನ್ನೆಲ್ಲ ಹಾಕೊತಾ ಇದ್ದೀನಿ. ನೆಕ್ಸ್ಟ್ 1/2 ಕಪ್ ಅಷ್ಟು ರವೆ ಇಟ್ಕೊಂಡಿದ್ವಿ, ರವೆ ಹಾಕ್ಕೊತಾ ಇದ್ದೀನಿ. ರವೆ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ನೆಕ್ಸ್ಟ್ 1 ಬೌಲ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಸೈಡಲ್ಲಿ ನಾವು ಎಣ್ಣೆ ಕಾಯಕ್ಕಿಟ್ಟಿರ್ತೀವಿ. ಎಣ್ಣೆ ಕಾಯಬೇಕಾದ್ರೆ ಅದರಲ್ಲಿ 1 ಸ್ಪೂನ್ ಎಣ್ಣೆ ತೊಗೊಂಡು ಇದಕ್ಕೆ ಹಾಕೊಬೇಕು. ಯಾಕೆಂದರೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಎಣ್ಣೆನ ಕಾದಿರೋ ಎಣ್ಣೆನ ತೆಗೆದು ಹಾಕೊಬೇಕು. ಅದು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಏನು ಎಣ್ಣೆ ಕಾಯಿಸ್ಕೊಂಡಿರ್ತೀವಿ ಅದು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಬೋಂಡದ ಶೇಪಲ್ಲಿ ಸ್ವಲ್ಪನೇ ಹಾಕಿ ಬೇಯಿಸಬೇಕು. ಎರಡು ಕಡೆನೂ ಚೆನ್ನಾಗಿ ತಿರುಗಿಸಿ, ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬೇಯಿಸಬೇಕು. ಈ ಟೈಮಲ್ಲಿ ಕುಂಬಳಕಾಯಿ ಅಂತೂ ಎಲ್ಲ ಕಡೆ ತುಂಬ ಜಾಸ್ತಿನೇ ಸಿಗ್ತಿದೆ. ಕುಂಬಳಕಾಯಿ ಸೀಸನ್ ಥರನೇ ಇದೆ. ಸೊ ಇವಾಗ ನೀವು ಟ್ರೈ ಮಾಡ್ಬೋದು. ಕುಂಬಳಕಾಯಿ ಎಲ್ಲ ಕಡೆ ಇರೋದ್ರಿಂದ ತೊಗೊಂಡು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಯಾರು ಬಂದಾಗ ಟ್ರೈ ಮಾಡಿ. ಹೊಸ ಥರ ಇರುತ್ತೆ ಟೇಸ್ಟ್ ಅಂತೂ. ಒಂಥರ ಒಳಗಡೆ ಖಾರನೂ ಅಲ್ಲ, ಸ್ವೀಟು ಅಲ್ಲ. ಒಂದು ಕಡೆ ಸ್ವೀಟ್ ಟೇಸ್ಟ್ ಕೂಡ ಕೊಡುತ್ತೆ, ಒಂದು ಕಡೆ ಖಾರ ಟೇಸ್ಟ್ ಕೂಡ ಕೊಡುತ್ತೆ. ಒಂಥರ ಡಿಫ್ರೆಂಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತೆ ತಿಂತಾನೆ ಇರಬೇಕು ಅಂತ ಅನ್ನಿಸ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.